ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ಹೊಸ ವೋಟರ್ ಐ ಡಿ ಕಾರ್ಡ್ 2025-26ನೇ ಸಾಲಿನ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವತಃ ನೀವೇ ಕೂಡ ನಿಮ್ಮ ಮೊಬೈಲಲ್ಲಿ ಲಾಗಿನ್ ಮಾಡಿಕೊಂಡು ನಾನು ಹೇಳ್ತಕ್ಕಂಥ ಎಲ್ಲ ಸ್ಟೆಪ್ಗಳನ್ನು ಕೂಡ ನೀವು ಫಾಲೋಅಪ್ ಮಾಡ್ತು ಅಂದರೆ ಖಂಡಿತವಾಗಿ ಕೂಡ ನೀವು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಒಂದು ಕಾಪಿ ನಿಮಗೆ ಆನ್ಲೈನಲ್ಲೂ ಕೂಡ ಡೌನ್ಲೋಡ್ ಆಗುತ್ತೆ, ಹಾಗೆಯೇ ಒಂದು ಕಾಪಿ ನಿಮಗೆ ಪೋಸ್ಟಲ್ಲೂ ಕೂಡ ಮನೆಗೆ ಬರುತ್ತೆ. ಸ್ನೇಹಿತರೆ, ನಾನು ಎಲ್ಲ ವಿಧದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬರಬೇಕಾಗತ್ತೆ. ಅಲ್ಲಿ ನೀವು ಟೈಪ್ ಮಾಡಿ NVSP ಅಂತ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ. ನೀವು ಆ ಆಪ್ಷನ್ನ ನೀವು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನೀವು ಈ ವೆಬ್ಸೈಟ್ಗೆ ಓಪನ್ ಮಾಡಿದ್ದೀರಿ ಅಂದರೆ ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಸೈನ್ ಅಪ್ ಮಾಡ್ಕೋಬೇಕಂದ್ರೆ ಮೇಲ್ಗಡೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರು ಹಾಗೆಯೇ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸ ಹಾಕಿ ಕೆಳಗಡೆ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹೆಸರನ್ನ ಹಾಕ್ಲಿಕ್ಕೆ ಕೇಳುತ್ತೆ. ಅಲ್ಲಿ ನಿಮ್ಮ ಹೆಸರನ್ನ ಫಸ್ಟ್ ನೇಮು ಲಾಸ್ಟ್ ನೇಮ್ಗೆ ಹಾಕಿ ಮತ್ತೆ ಪ್ರೊಸೀಡ್ ಅಂತ ಮಾಡಿ. ಇವಾಗ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಆದ ನಂತರ ನಿಮ್ಮದು ಸೈನ್ ಅಪ್ ಆಗುತ್ತೆ. ಈಗ ನೀವು ಮೇನ್ ಪೇಜ್ಗೆ ಬರಬೇಕಾಗತ್ತೆ. ಮೇನ್ ಪೇಜ್ ಅಂದರೆ ಈಗ ಲಾಗಿನ್ ಪೇಜ್ಗೆ ಬರ್ತೀರಾ. ಅಲ್ಲಿ ನಿಮ್ಮ ಫೋನ್ ನಂಬರು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ರಿಕ್ವೆಸ್ಟ್ OTP ಅಂತ ಕೆಳಗಡೆ ಬಟನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸಕ್ಸಸ್ಫುಲ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ತುಂಬ ಆಪ್ಷನ್ಗಳಿದೆ. ಮೊದಲನೇದಾಗಿ ಇಲ್ಲಿ ಎಫಿಕ್ ಕಾರ್ಡ್ ಅಂದರೆ ನಿಮ್ಮದು ವೋಟರ್ ಐ ಡಿ ಕಾರ್ಡ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ಹಾಗೆಯೇ ಅರ್ಜಿ ಹಾಕಿರ್ತಕ್ಕಂಥ ಸ್ಥಿತಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಹೋಗಿ ಅಲ್ಲಿ ಚೆಕ್ನು ಕೂಡ ಮಾಡ್ಬೋದು. ಹಾಗೆಯೇ ವೋಟರ್ ಐ ಡಿ ಕಾರ್ಡ್ನ ಡಿಲೀಟ್ನು ಕೂಡ ಮಾಡ್ಬೋದು. ಹಾಗೆಯೇ ಕರೆಕ್ಷನ್ ಕೂಡ ಮಾಡ್ಬೋದು. ಇಲ್ಲಿ ಏನಾದರೂ ತಪ್ಪಾಗಿದ್ದರೆ ನಿಮ್ಮ ವೋಟರ್ ಐ ಡಿಲಿ. ಹಾಗೆಯೇ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂದರೆ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ಅಲ್ಲಿ ಫಿಲ್ ಫಾರಮ್ 6 ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಾನು ಪ್ರತಿಯೊಂದು ಸ್ಟೆಪ್ನು ಕೂಡ ಫಿಲ್ಅಪ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದು ಬಂದು ಸೆಲೆಕ್ಟ್ ದ ಸ್ಟೇಟ್ ಅಂತ ಇದೆ. ಅಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಂತ ಇದೆ. ಆ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಸೆಲೆಕ್ಟ್ ದ AC ಅಂದರೆ ಅಕೌಂಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕೇಳುತ್ತೆ. ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಶೋ ಆಗ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕಾಗ್ತದೆ. ನೀವು ಲಾಸ್ಟ್ ಸಬ್ಮಿಟ್ ಮಾಡಬೇಕಾದಾಗ ಈ ಸೈನ್ ಮಾಡಲಿಕ್ಕೆ ಆಧಾರ್ ನಂಬರ್ ಲಿಂಕ್ ಆಗಿರಲೇಬೇಕು. ಮೊದಲೆಲ್ಲ ಈ ಆಪ್ಷನ್ ಇರಲಿಲ್ಲ, ಈಗ ಹೊಸದಾಗಿ ಕೂಡ ಆ್ಯಡ್ ಮಾಡಿದ್ದಾರೆ. ನಂತರ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಆಪ್ಷನ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗ್ತದೆ. ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ಹೊಸ ಆಪ್ಷನ್ಗಳು ಓಪನ್ ಆಗ್ತವೆ. ಒಂದೇ ಹೆಸರು ಮೊದಲು ಬರ್ತಿತ್ತು, ಈಗ ತುಂಬಾ ಆಪ್ಷನ್ಗಳು ಬರುತ್ತೆ. ನಿಮ್ಮ ಹೆಸರು ಕರೆಕ್ಟಾಗಿ ಯಾವುದು ಟ್ಯಾಲಿ ಆಗುತ್ತೆ ಆ ಹೆಸರನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಶೋಭಾ ಅಂತ ಟೈಪ್ ಮಾಡಿದ್ದೀನಿ. ಕನ್ನಡದಲ್ಲಿ ಕೂಡ ಕರೆಕ್ಟ್ ಆದ ಹೆಸರನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನಂತರ ಕೆಳಗಡೆ ಬಂದು ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ. ನಂತರ ಮೊದಲೇ ಕೂಡ ನೀವು ಇಲ್ಲಿ ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ಆ ಫೋಟೋನ ಈ ತರ ಚೂಸ್ ಮಾಡಿ ನೀವು ಇದನ್ನ ಕರೆಕ್ಟಾಗಿ ಅಲ್ಲಿ ಜೂಮ್ ಇನ್ ಜೂಮ್ ಔಟ್ ತರ ಈ ಕಡೆ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ. ಆ ರೀತಿ ಕರೆಕ್ಟಾಗಿ ಸೆಂಟರ್ ಬರೋ ರೀತಿ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡಿ ಕೆಳಗಡೆ ಸೇವ್ ಅಂತ ಕ್ಲಿಕ್ ಮಾಡಿ. ಈಗ ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಒಂದು ಪಾಪಪ್, ಇದನ್ನ ಓಕೆ ಅಂತ ಮಾಡಿ. ನಂತರ ಈ ಪೇಜ್ನು ಕೂಡ ನೀವು ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆಯೇ ಮೂರನೇ ಸ್ಟೆಪ್ ಬಂದು ನಿಮಗೆ ಇಲ್ಲಿ ಫಾದರ್ ನೇಮು, ಮದರ್ ನೇಮು, ಹಸ್ಬೆಂಡ್ ನೇಮು ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಮದುವೆ ಆಗಿತ್ತು ಅಂದರೆ ಇಲ್ಲಿ ನೀವು ಹಸ್ಬೆಂಡ್ ನೇಮು ಹಾಕಬೇಕಾಗ್ತದೆ. ಮದುವೆ ಆಗಿಲ್ಲ ಅಂದರೆ ಫಾದರ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಬಂದು ಫಾದರ್ನ ಹೆಸರನ್ನ ಹಾಕಬೇಕಾಗ್ತದೆ. ಈಗ ಮದುವೆ ಆಗಿತ್ತು ಅಂದರೆ ಗಂಡನ ಹೆಸರನ್ನ ಹಾಕಬೇಕಾಗ್ತದೆ. ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಹೆಸರು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಕರೆಕ್ಟ್ ಆದ ಹೆಸರನ್ನ ಚೂಸ್ ಮಾಡಿಕೊಂಡು ಇದನ್ನು ಕೂಡ ನೀವು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ತದನಂತರ ಮೂರನೇ ಆಪ್ಷನ್ ಬಂದು ನಿಮಗೆ ಫೋನ್ ನಂಬರ್ನ ಆ್ಯಡ್ ಮಾಡ್ಲಿಕ್ಕೆ ಕೇಳುತ್ತೆ. ಇಲ್ಲಿ ಸೆಲ್ಫ್ ಮತ್ತು ರಿಲೇಟಿವ್ ಅಂತ ಕೇಳುತ್ತೆ. ನಿಮ್ದು ಸ್ವಂತ ಫೋನ್ ಇತ್ತು ಅಂದರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಯಜಮಾನರದ್ದು ನಿಮ್ಮ ಮನೆಯವ್ರದ್ದಾಗಿತ್ತು ಅಂದರೆ ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಮಾಡಿ. ಇಮೇಲ್ ID ಹಾಕೋ ಮ್ಯಾಂಡೇಟ್ರಿ ಇಲ್ಲ. ಹಾಗೆ 5ನೇ ಸ್ಟೆಪ್ ಬಂದು ಇಲ್ಲಿ ಆಧಾರ್ ಡೀಟೇಲ್ಸ್ನ ಹಾಕಿ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಆಧಾರ್ ಅಂತ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾದ ಒಂದು ಆಪ್ಷನ್ ಶೋ ಆಗ್ತದೆ. ಆ ಕಾಲ ಮೇಲೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅದನ್ನು ಕೂಡ ನೀವು ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಹಾಗೆಯೇ ನಿಮಗೆ 6ನೇ ಆಪ್ಷನ್ ಬಂದು ಜೆಂಡರ್ ಕೇಳುತ್ತೆ. ನಿಮ್ದು ಯಾವ ಜೆಂಡರ್ ಇದೆ ಅದನ್ನು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡಿ. ಹಾಗೆಯೇ 7ನೇ ಆಪ್ಷನ್ ಬಂದು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅಲ್ಲಿ ಕ್ಯಾಲೆಂಡರ್ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮದು ಡಾಕ್ಯುಮೆಂಟ್ಸ್ ಆಫ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ಅದನ್ನು ಟಿಕ್ ಮಾಡಿ ಸೆಲೆಕ್ಟ್ ದ ಡಾಕ್ಯುಮೆಂಟ್ಸ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ಈ ಲಿಸ್ಟಲ್ಲಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದಾದ್ರೂ ಒಂದನ್ನ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ನೀವು ಹಾಕಬೇಕಾಗ್ತದೆ. ಈಗ ಅದನ್ನು ಕೂಡ ನಾನು ಚೂಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ನಾನು ಆಧಾರ್ ಕಾರ್ಡ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ಈಗ 8ನೇ ಆಪ್ಷನ್ ಬಂದು ನೀವು ಇಲ್ಲಿ ಅಡ್ರೆಸ್ನ ಫಿಲ್ಅಪ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ. ಇಲ್ಲಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಕ್ಕೆ ಸಪ್ರೇಟ್ ಆಗಿ ಬರುತ್ತೆ. ಆ ರೀತಿ ನೀವು ಅಲ್ಲಿ ಫಿಲ್ಅಪ್ ಮಾಡಿ. ನಾನೀಗ ವಿಲೇಜ್ ಲೆವೆಲ್ ಫಿಲ್ಅಪ್ ಮಾಡ್ತಿರೋದ್ರಿಂದ ಅಲ್ಲಿಗೆ ನಾನು ವಿಲೇಜ್ ನೇಮ್ನ ಹಾಕ್ತಾ ಇದ್ದೀನಿ. ಸ್ಟ್ರೀಟ್ ಮತ್ತು ಲೊಕಾಲಿಟಿಗೆ ಅದು ಕನ್ನಡಕ್ಕೆ ಆಟೋಮೆಟಿಕ್ ಆಗಿ ಸ್ಪೆಚ್ ಆಗುತ್ತೆ. ಹಾಗೆಯೇ ವಿಲೇಜ್ ಆರ್ ಟೌನ್ ಅಂತ ಇದೆ, ಅಲ್ಲಿಗೆ ನಾನು ಹೋಬಳಿನ ಹಾಕ್ತಾ ಇದ್ದೀನಿ. ಅದು ಕೂಡ ಕನ್ನಡಕ್ಕೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಪೋಸ್ಟ್ ಆಫೀಸ್ ಹೆಸರನ್ನ ಹಾಕಿ ನಂತರ ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ಹಾಗೆಯೇ ತಹಸೀಲ್ ಅಥವಾ ತಾಲೂಕು ಅಥವಾ ಮಂಡಲ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ತಾಲೂಕನ್ನು ಹಾಕಿ
ಅದು ಕೂಡ ಕನ್ನಡಕ್ಕೆ ಫೆಚ್ ಆಗುತ್ತೆ. ಹಾಗೆಯೇ ನಿಮ್ಮ ಡಿಸ್ಟ್ರಿಕ್ಕು ಈ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಆಟೋಮೆಟಿಕ್ಕಾಗಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಇಷ್ಟಾದ ನಂತರ ಇಲ್ಲಿ ಸೆಲೆಕ್ಟ್ ದ ಪ್ರೂಫ್ ಆಫ್ ರೆಸಿಡೆನ್ಸಿ ಅಂತ ಕೇಳುತ್ತೆ. ಅದನ್ನ ಟಿಕ್ ಬಾಕ್ಸ್‌ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಡ್ರೆಸ್ ಪ್ರೂಫ್‌ಗೆ ಒಂದು ಡಾಕ್ಯುಮೆಂಟ್‌ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಅದಕ್ಕೂ ಕೂಡ ಆಧಾರ್ ಕಾರ್ಡ್‌ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೆಳಗಡೆ ಬಂದು ಚೂಸ್ ಫೈಲ್ ಮಾಡಿ ಆ ಒಂದು ಆಧಾರ್ ಕಾರ್ಡ್‌ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್‌ನೇ ಆಪ್ಷನ್ ಬಂದು ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ನಿಮ್ದೇನಾದ್ರು ಡಿಸಬಿಲಿಟಿ ಅಂದರೆ ವಿಕಲಚೇತನರಾಗಿದ್ದರೆ ಈ ಒಂದು ಆಪ್ಷನ್ನ ಬಳಸ್ಕೊಳ್ಳಿ. ಒಂದು ವೇಳೆ ಏನು ನಿಮ್ಮದು ವಿಕಲಚೇತನ ಆಗಿಲ್ಲ ಅಂದರೆ ಸಿಂಪಲ್ ಆಗಿ ನೆಕ್ಸ್ಟ್ ಅಂತ ಮಾಡಿ. ನಂತರ 10ನೇ ಆಪ್ಷನ್ ಬಂದು ಫ್ಯಾಮಿಲಿ ಮೆಂಬರ್ ಅಂತ ಕೇಳುತ್ತೆ. ನಿಮ್ಮ ತಂದೆ ಹೆಸರು ನೀವು ಸಪೋಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ತಂದೆ ಆಗಿರೋದ್ರಿಂದ ನಾನು ತಂದೆ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ರಿಲೇಷನ್ ಟೈಪ್ ವಿತ್ ಅಪ್ಲಿಕೆಂಟ್ ಅಂತ ಕೇಳುತ್ತೆ. ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಫಿ ಕಾರ್ಡ್ ನಂಬರ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಇದನ್ನು ಕೂಡ ನೀವು ಹಾಗೇನೇ ಖಾಲಿ ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಹಾಗೆಯೇ ನಿಮ್ಮದು ಲಾಸ್ಟ್ ಸ್ಟೆಪ್ ಬಂದು ಇಲ್ಲಿ ನಿಮ್ಮದು ವಿಲೇಜ್ ಅಂತ ಕೇಳುತ್ತೆ. ಯಾವ ಪ್ಲೇಸಲ್ಲಿ ಬರ್ತಾದ್ರಿ ಅಂತ ನಿಮ್ಮ ವಿಲೇಜನ್ನು ಹಾಕೊಳ್ಳಿ. ಅಂದರೆ ಯಾವ ಜಾಗದಲ್ಲಿ ನೀವು ಹುಟ್ಟಿದ್ರಿ ಅಂತ. ಹಾಗೆಯೇ ಸ್ಟೇಟು, ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಎಷ್ಟು ವರ್ಷದಿಂದ ಅಡ್ರೆಸ್ಸಲ್ಲಿ ನೀವು ವಾಸವಾಗಿದ್ದೀರಿ ಅಂತ ಕೇಳುತ್ತೆ. ಇಲ್ಲಿ ನೀವು ಎಕ್ಸಾಂಪಲ್ ಆಗಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಆ ಜಾಗನ ಅಲ್ಲಿ ಕ್ಯಾಲೆಂಡರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಡೇಟ್ ಆಫ್ ಬರ್ತ್‌ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಪ್ಲೇಸ್ ಅಂತ ಕೇಳುತ್ತೆ. ನೀವು ಅರ್ಜಿ ತುಂಬಿದಂಥ ಪ್ಲೇಸ್‌ನ ಹಾಕಿ ಡೇಟ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಸಿಂಪಲ್ ಆಗಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಫೈನಲ್ ಸ್ಟೇಜ್ ಬಂದು ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ನ ಆ ಬಾಕ್ಸಲ್ಲಿ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ನೀವು ರಿಜಿಸ್ಟರ್ ಆಗಬೇಕಾದ್ರೆ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್‌ಗೆ ಹಾಕಿ ಮತ್ತೆ ಕೆಳಗಡೆ ಬಂದು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಿದೆ ನೋಡಿ. ಆ ಒಂದು ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೀವು ಅರ್ಜಿ ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಫಾರಮ್ ಕೂಡ ಇಲ್ಲಿ ಶೋ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಪಾಪಪ್ ಬರುತ್ತೆ. ಎಸ್ ಅಂತ ಮಾಡಿ. ಇವಾಗ ಈ ಒಂದು ಆಪ್ಷನ್ ಮೊದಲೆಲ್ಲ ಇರಲಿಲ್ಲ. ಇವಾಗ ಹೊಸದಾಗಿ ಇದನ್ನು ಎನೇಬಲ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ಅಥೆಂಟಿಕೇಷನ್ನ ಇ ಸೈನ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ನ ಹಾಕಿ OTP ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು ಆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಯಶಸ್ವಿಯಾಗಿ ನಿಮ್ಮದು ಇ ಸೈನ್ ಆಗಿತ್ತು ಅಂದರೆ ಈ ರೀತಿ ನಿಮ್ಮದು ಫಾರಮ್ ಕೂಡ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿಬಿಡುತ್ತೆ. ಹಾಗೆಯೇ ನಿಮಗೆ ಇಲ್ಲೊಂದು ಅಕ್ಲೈಮೆಂಟ್ ನಂಬರ್ ಕೂಡ ಬಂದಿರುತ್ತೆ. ಇದನ್ನು ನೀವು ಡೌನ್ಲೋಡ್ ಬೇಕಾದ್ರೂ ಮಾಡ್ಕೋಬೋದು. ನಾನೀಗ ಅದನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ನೀವು ಕಾಪಿನ ಬೇಕಾದ್ರೂ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಓಕೆ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಇವಾಗ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಇಲ್ವಾ ಅಂತ ಟ್ರ್ಯಾಕ್ ಸ್ಟೇಟಸ್ಗೆ ಬಂದು ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಹಾಕಿದಂಥ ಅರ್ಜಿ ಇಲ್ಲಿ ಕೂತಿದೆ, ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ. ಇಲ್ಲಿ ಯಾರ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಸಬ್ಮಿಟೆಡ್ ಆಗಿದೆ. ಇನ್ನು ವೆರಿಫಿಕೇಷನ್ ಹಂತದಲ್ಲಿದೆ. ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಚೆಕ್ ಮಾಡಿ ನೋಡಿದಾಗ ಈ ರೀತಿ ನಿಮಗೆ 4 ಸ್ಟೆಪ್ಗಳಿದೆ. 4 ಸ್ಟೆಪ್ಗಳು ಕೂಡ ಅಲ್ಲಿ ಕಂಪ್ಲೀಟ್ ಆಗಿ ಗ್ರೀನಲ್ಲಿ ತೋರಿಸ್ಬೇಕು. ಈ ರೀತಿ ಆಯಿತು ಅಂದರೆ ಇಲ್ಲಿ ಕಾರ್ಡ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ಡೌನ್ಲೋಡ್ ವೋಟರ್ ID ಕಾರ್ಡ್ ಅಂತ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ಫ್ರಮ್ ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ. ಅಲ್ಲಿ ಎಂಟರ್ ರೆಫರೆನ್ಸ್ ನಂಬರ್ಗೆ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಅಥವಾ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಫಾರಮ್ ಇರುತ್ತೆ. ಆ ಒಂದು ನಂಬರ್ನ ಹಾಕಿ ಕೆಳಗಡೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈ ವ್ಯಕ್ತಿಗೆ UGA ನಂಬರ್ ಅಂದರೆ ವೋಟರ್ ID ಕಾರ್ಡ್ ನಂಬರ್ ಕೂಡ ಅಲ್ಲಿ ಜನರೇಟ್ ಆಗಿದೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದು ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಆಧಾರ್ ರಿಜಿಸ್ಟರ್ಡ್ ಅಥವಾ ನೀವು ವೋಟರ್ ID ಕಾರ್ಡ್ ಮಾಡಿದಾಗ ಕೊಟ್ಟಿರ್ತಾರಲ್ಲ ಫೋನ್ ನಂಬರ್, ಅದಕ್ಕೊಂದು OTP ಬರುತ್ತೆ. ಆ ಒಂದು OTPನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಮತ್ತೆ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ EFX ಅಂತ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲ್ಲಾಗಿ ನಿಮಗೆ ಈ ರೀತಿಯಾದಂತಹ ವೋಟರ್ ID ಕಾರ್ಡ್ ಕೂಡ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಇದ್ರ ಜೊತೆಗೆ ಪೋಸ್ಟಲ್ಲೂ ಕೂಡ ಒಂದು ಒರಿಜಿನಲ್ ವೋಟರ್ ID ಕಾರ್ಡ್ ಮನೆಗೆ ಬರುತ್ತೆ. ಸ್ನೇಹಿತರೆ ಈ ರೀತಿಯಾಗಿ ಮನೆಯಲ್ಲೇ ಕೂತು ನೀವು ವೋಟರ್ ID ಕಾರ್ಡ್ಗೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.